ನಮಸ್ತೆ ಕರ್ನಾಟಕ. ನೀವು ನೋಡುತ್ತಿದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್. ಪೆಟ್ರೋಲ್ ಕಾರಿಗೆ ಡೀಸೆಲ್ ಹಾಕಿದ್ರೆ ಏನಾಗುತ್ತೆ? ಇಷ್ಟ್ ದಿನ ನೀವು ಅಂದುಕೊಂಡಿರೋದು ತಪ್ಪು. ಕೆಲವೊಮ್ಮೆ ತಪ್ಪಾಗಿ ಪೆಟ್ರೋಲ್ ಕಾರಿನಲ್ಲಿ ಡೀಸೆಲ್ ಸುರಿಯಬಹುದು. ಇಲ್ಲದಿದ್ದರೆ ಡೀಸೆಲ್ ಕಾರಿನಲ್ಲಿ ಪೆಟ್ರೋಲ್ ಹಾಕುವ ಸಾಧ್ಯತೆ ಇದೆ. ಅಂತಹ ಸಂದರ್ಭಗಳಲ್ಲಿ ಕಾರಿಗೆ ಹಾನಿಯಾಗುತ್ತಾ? ಇತ್ತೀಚಿನ ದಿನಗಳಲ್ಲಿ ಕಾರು ಖರೀದಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಸಿಎನ್ಜಿ, ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ನಂತಹ ವಿವಿಧ ಇಂಧನಗಳಲ್ಲಿ ಚಲಿಸುವ ಕಾರುಗಳು ಮಾರುಕಟ್ಟೆಗೆ ಬಂದಿದ್ದರೂ ಭಾರತೀಯ ಆಟೋಮೊಬೈಲ್ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳು ಚಾಲ್ತಿಯಲ್ಲಿವೆ. ಹೆಚ್ಚಿನ ಜನರು ಹೆಚ್ಚಿನ ಕಾರ್ಯಕ್ಷಮತೆಗಾಗಿ ಪೆಟ್ರೋಲ್ ಕಾರುಗಳನ್ನು ಖರೀದಿಸುತ್ತಾರೆ. ಪೆಟ್ರೋಲ್ ಎಂಜಿನ್ ಕಾರುಗಳ ಬೆಲೆ ಹೆಚ್ಚು, ಡೀಸೆಲ್ ಕಾರುಗಳು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ. ಆದರೆ ಕೆಲವೊಮ್ಮೆ ಪೆಟ್ರೋಲ್ ಕಾರಿನಲ್ಲಿ ತಪ್ಪಾಗಿ ಡೀಸೆಲ್ ಸುರಿಯಬಹುದು. ಇಲ್ಲದಿದ್ದರೆ ಡೀಸೆಲ್ ಕಾರಿನಲ್ಲಿ ಪೆಟ್ರೋಲ್ ಹಾಕುವ ಸಾಧ್ಯತೆ ಇದೆ. ಅಂತಹ ಸಂದರ್ಭಗಳಲ್ಲಿ ಕಾರಿಗೆ ಹಾನಿಯಾಗುತ್ತದೆಯೇ? ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಾ ವಿಭಿನ್ನವಾಗಿವೆ. ಅಕಸ್ಮಾತ್ ಪೆಟ್ರೋಲ್ ಕಾರಿಗೆ ಡೀಸೆಲ್ ಸುರಿದು ಓಡಿಸಿದರೆ ಕಾರಿಗೆ ಗಂಭೀರ ಹಾನಿಯಾಗುತ್ತದೆ. ಅದರಲ್ಲೂ ಕಾರಿನ ಇಂಜಿನ್ ತುಂಬಾ ಹಾಳಾಗುತ್ತದೆ. ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳಿಗೆ ವಿವಿಧ ರೀತಿಯ ಎಂಜಿನ್ಗಳು ಬೇಕಾಗುತ್ತವೆ. ಪೆಟ್ರೋಲ್ ಎಂಜಿನ್ ತುಂಬಾ ದಟ್ಟವಾದ ಜಿಗುಟಾದ ಡೀಸೆಲ್ ಅನ್ನು ಸುಡುವುದಿಲ್ಲ. ಇದು ಇಂಧನ ಫಿಲ್ಟರ್ ಮತ್ತು ಸ್ಪಾರ್ಕ್ ಪ್ಲಗ್ ಅನ್ನು ಹಾನಿಗೊಳಿಸುತ್ತದೆ. ಇದಲ್ಲದೆ ಕಾರಿನ ಎಂಜಿನ್ ಸಂಪೂರ್ಣವಾಗಿ ಹಾನಿಯಾಗುವ ಅಪಾಯವಿದೆ. ಸ್ಟಾರ್ಟ್ ಮಾಡಿದ ನಂತರವೂ ವಾಹನ ನಿಧಾನವಾಗಿ ಚಲಿಸುತ್ತದೆ. ಡೀಸೆಲ್ ಇಂಜಿನ್ನಲ್ಲಿ ಸರಿಯಾಗಿ ಸುಡುವುದಿಲ್ಲ, ಆದ್ದರಿಂದ ಇದು ದೊಡ್ಡ ಶಬ್ದಗಳನ್ನು ಮಾಡುತ್ತದೆ. ಕಾರಿನಿಂದ ಸಾಕಷ್ಟು ಹೊಗೆ ಬರಬಹುದು. ಈ ತಪ್ಪು ಮಾಡಿದರೆ ಕಾರು ಹಾಳಾಗುತ್ತದೆ ಅಷ್ಟೇ. ವಾಹನ ರಿಪೇರಿ ಮಾಡಲು ಸಾಕಷ್ಟು ಹಣ ಖರ್ಚಾಗುತ್ತದೆ. ಅದೇ ರೀತಿ ಡೀಸೆಲ್ ಕಾರಿನಲ್ಲಿ ಪೆಟ್ರೋಲ್ ತುಂಬಿಸಿದರೆ ಇಂಧನ ಟ್ಯಾಂಕ್, ಪೈಪ್, ಇಂಜೆಕ್ಟರ್ ಮುಂತಾದ ಭಾಗಗಳು ಹಾಳಾಗುತ್ತವೆ. ಡೀಸೆಲ್ ಇಂಜಿನ್ಗಳು ಇಂಧನವನ್ನು ಸುಡಲು ಸಂಕುಚಿತಗೊಳಿಸುತ್ತವೆ. ನಂತರ ಇಂಧನವು ಇಂಜಿನ್ಗೆ ಹೋಗುತ್ತದೆ. ಆದರೆ ಪೆಟ್ರೋಲ್ ಅನ್ನು ಸಂಕುಚಿತಗೊಳಿಸುವ ಅಗತ್ಯವಿಲ್ಲ. ಇದು ಬಹಳ ಬೇಗನೆ ಉರಿಯುತ್ತದೆ. ಈ ಕಾರಣದಿಂದಾಗಿ ಡೀಸೆಲ್ ಇಂಜಿನ್ನಿಂದ ಭಾರೀ ಶಬ್ದಗಳು ಕೇಳಿಬರುತ್ತವೆ. ಆದ್ದರಿಂದ ಕಾರಿನ ಇಂಧನ ಟ್ಯಾಂಕ್ ಅನ್ನು ಮರುಪೂರಣ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಪೆಟ್ರೋಲ್ ಪಂಪ್ನಲ್ಲಿ 2 ಬಾರಿ ಇಂಧನ ಲೇಬಲ್ಗಳನ್ನು ಪರಿಶೀಲಿಸಿ. ತಪ್ಪು ಇಂಧನವು ಆಕಸ್ಮಿಕವಾಗಿ ಹಾಕಿದ್ರೆ ಮತ್ತು ಅದರ ಬಗ್ಗೆ ನಿಮಗೆ ತಕ್ಷಣ ತಿಳಿದಿದ್ದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಯಾವುದೇ ಸಂದರ್ಭದಲ್ಲಿ ಕಾರನ್ನು ಮೊದಲು ಪ್ರಾರಂಭಿಸಬಾರದು. ಇದು ಅನೇಕ ನಷ್ಟಗಳನ್ನು ತಪ್ಪಿಸುತ್ತೆ. ಕಾರ್ ಕಂಪನಿಯ ಗ್ರಾಹಕ ಸೇವೆಯನ್ನು ಸಂಪರ್ಕಿಸಿ ಮತ್ತು ಈ ಬಗ್ಗೆ ಅವರಿಗೆ ತಿಳಿಸಿ. ಕಾರನ್ನು ಹತ್ತಿರದ ಸೇವಾ ಕೇಂದ್ರಕ್ಕೆ ಟೋ ಮಾಡಿಕೊಂಡು ಹೋಗಬೇಕು. ಅಲ್ಲಿ ಮೆಕ್ಯಾನಿಕ್ ಕಾರಿನ ಇಂಧನ ಟ್ಯಾಂಕ್ ಅನ್ನು ಸಂಪೂರ್ಣವಾಗಿ ಖಾಲಿ ಮಾಡುತ್ತಾನೆ. ಅವರು ಇಂಧನ ಮಾರ್ಗಗಳನ್ನು ಸಹ ಸ್ವಚ್ಛಗೊಳಿಸುತ್ತಾರೆ. ಹಾನಿಗೊಳಗಾದ ಯಾವುದೇ ಭಾಗವನ್ನು ಬದಲಾಯಿಸಲಾಗುತ್ತೆ.